ಆನೇಕಲ್ ತಾಲೂಕು ಹಿಂದೆ ಎರಡೂ ಪಕ್ಷದವರು BJP ಮತ್ತು ಕಾಂಗ್ರೆಸ್ ಪಕ್ಷದವರು JDS ಎಲ್ಲಿದೆ ಅಂತೇಳಿ ನಾವು ಕ್ಯಾನ್ವಾಸ್ಗೆ ಹೋದಾಗೆಲ್ಲ ನಮ್ಮನ್ನು ಟೀಕೆ ಮಾಡ್ತಾಯಿದ್ರು. ಅದರಲ್ಲೂ ಜೊತೆಗೆ ನಮ್ಮ ಮಾಧ್ಯಮದ ಮಿತ್ರರು ನಮ್ಮನ್ನು ಚುಚ್ಚೋರು, ಎಲ್ಲಿದೆ ನಿಮ್ಮ JDS, ಎಲ್ಲಿದೆ ನಿಮ್ಮ JDS ಅಂತ. ಆಗ ಮಾನ್ಯ ನನ್ನ ಸ್ನೇಹಿತರಾದಂಥ KP ರಾಜುರವ್ರನ್ನ ಪಕ್ಷಕ್ಕೆ ಕರೆಸ್ಕೊಂಡು ಸ್ವಲ್ಪ ಬೇಜಾರಾಗಿ ಮನೆಯಲ್ಲಿದ್ದರು. ಅವರು ವಿಶ್ವಾಸ ತೆಗೆದುಕೊಂಡು ಮೊನ್ನೆ ಕುಮಾರಣ್ಣವ್ರ ಹತ್ರ ಕರ್ಕೊಂಡೋಗಿ ಪಕ್ಷಕ್ಕೆ ಸೇರಿಸ್ಕೊಂಡು ಅವ್ರಿಗೆ B ಫಾರಮ್ ಕ್ಲಿಯರ್ ಮಾಡೋ ಮಟ್ಟಕ್ಕೆ ಒಳ್ಳೆ ಸಮಾವೇಶಗಳನ್ನು 2 ಸಮಾವೇಶಗಳನ್ನು ಮಾಡಿದ್ವಿ. ನಾನು ನಮ್ಮ KP ರಾಜುರವರು ಇತರ ನಮ್ಮ JDS ಪಕ್ಷದ ಮುಖಂಡರುಗಳು ಎಲ್ಲ ಸೇರಿಕೊಂಡು, ನಾವಿಗಿಂತ ಮುಖ್ಯವಾಗಿ ನಮ್ಮ ಆನೇಕಲ್ ತಾಲೂಕಿನ JDS ಪಕ್ಷದ ಮತಬಾಂಧವರು ಯಾವತ್ತೂ JDS ಪಕ್ಷದ ಪರವಾಗಿರ್ತಾರೆ ಅಂತೇಳಿ ಇದು ಒಂದು ಉದಾಹರಣೆ. ಮೊನ್ನೆ ಎಲೆಕ್ಷನ್ನು ಆ ಸಂದರ್ಭದಲ್ಲಿ ಎರಡೂ ಪಕ್ಷದವ್ರು ಎಲ್ಲಿದೆ ಅಂತ ಹೇಳ್ತಾ ಇದ್ದವರು, ಎರಡೂ ಪಕ್ಷದವ್ರಿಗೂ ಸ್ವಲ್ಪ ನಡ್ಕ ಶುರುವಾಯಿತು. ಈ ಮಾನ್ಯ ಆಕಸ್ಮಿಕವಾಗಿ MLA ಆದವರು, ಕಾಂಗ್ರೆಸ್ ಪಕ್ಷದ MLA ಆಕಸ್ಮಿಕವಾಗಿ ಮೊನ್ನೆ MLA ಆದವರು ಶಿವಣ್ಣವರು, ಅವರು ನಮ್ಮ ಪಕ್ಷದ JDS ಪಕ್ಷದ ಕಾರ್ಯಕರ್ತರು ಮುಖಂಡರ ಒಂದು ನೇತೃತ್ವದಲ್ಲಿ ಅವರು MLA ಆಗೋದು. ನಮ್ಮ ಪಾಪದ ಕೂಸು ಕಾಂಗ್ರೆಸ್ MLA. ಯಾರ ಪಾಪದ ಕೂಸು? JDS ಪಕ್ಷದ ಪಾಪದ ಕೂಸು ಕಾಂಗ್ರೆಸ್ MLA ಮೊನ್ನೆ ಆಗಿದ್ದು. ಯಾಕೆಂದರೆ ಹಿಂದೆ ಅಭ್ಯರ್ಥಿ ಆಗಿರ್ತಕ್ಕಂಥವ್ರು ಮೊನ್ನೆ ರಾಮಲಿಂಗಾರೆಡ್ಡಿ ಅವರು ಈ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರುಗಳೆಲ್ಲ ಸೇರಿಕೊಂಡು ನಮ್ಮ ಪಕ್ಷದ ಅಭ್ಯರ್ಥಿನ ಕೇಶವ ಅವ್ರನ್ನ ಹೈಜಾಕ್ ಮಾಡಿಕೊಂಡು ಅವ್ರನ್ನ ಬುಟ್ಟಿ ಒಳಗೆ ಹಾಕ್ಕೊಂಡು, ಆಗ ಎಲ್ಲಿ 15 ದಿವಸ, ಒಂದು ವಾರ 15 ದಿವಸ ಇದ್ದಂಗೆ ಅವ್ರನ್ನ ಹೈಜಾಕ್ ಮಾಡಿಕೊಂಡು ಅವ್ರಿಗೆ ಹಣವನ್ನು ಕೊಟ್ಟು ಬುಕ್ ಮಾಡಿಕೊಂಡಾಗ, ಇನ್ನು ನಮ್ಮ ಪಕ್ಷದ ಸ್ಥಳೀಯ ಮುಖಂಡರುಗಳು, ತಾಲೂಕಿನ ಮುಖಂಡರುಗಳು, ಪಕ್ಷದ JDS ಪಕ್ಷದ ಕಾರ್ಯಕರ್ತರು ಎಲ್ಲ ಹೋಗಬೇಕು. ಅವತ್ತು ಬೂತ್ ಏಜೆಂಟ್ ಫಾರಮ್ಗಳು ಕೊಟ್ಟಿಲ್ಲ, ಕಾರ್ಯಕರ್ತನ ಹೋಗಿ ಒಂದು ಅಪ್ಲಿಕೇಶನ್ ಏನು ಕೊಟ್ಟಿಲ್ದಾಗ ಅವತ್ತು ಪರಿಸ್ಥಿತಿ ಏನಾಯಿತು ಅಂದರೆ, ವಿಧಿ ಇಲ್ಲದೆ ಕೆಲವು ರಾಜಕಾರಣಿಗಳ ಕೋಪದಿಂದ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕೋ ಪರಿಸ್ಥಿತಿ ಬಂತು ನಮ್ಮ ಕಾರ್ಯಕರ್ತರಲ್ಲಿ. ಅದು ಇನ್ನು ಮುಂದೆ ಹಂಗಾಗೋದಿಲ್ಲ. ಶಿವಣ್ಣ ಏನಾದರೂ MLA ಆಗ್ತೀನಿ ಅಂದರೆ ಅದು ತಿರುಕನ ಕನಸು. ತಿರುಕ ನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಹೊರಗಿನೊತ್ತಲೊಂದು ಕನಸು ಕಂಡನಂತೇನೆ ಆಕಸ್ಮಿಕವಾಗಿ MLA ಆಗಿದ್ದವನು ಮುಂದೆ ಯಾವುದೇ ಕಾರಣಕ್ಕೂ ಆಗಕ್ಕೆ ಬಿಡಲ್ಲ. ಇದು ಸತ್ಯವಾದ ಮಾತು. ಮತ್ತೆ ಏನು BJP ಅವರಿದ್ದಾರೆ, ಸೇಮ್ ಒಂದೇ ನಾಣ್ಯದ ಎರಡು ಮುಖ, ಯಾವುದೇ ಅದರಲ್ಲಿ ಬದಲಾವಣೆ ಇಲ್ಲ. ನಮ್ಮ ಶ್ರೀನಿವಾಸ್ ಅವರು ಗಟ್ಟಿಯಾಗಿ ನಿಂತ್ಕೊಬೇಕು. ಏನು ಅವರು ಸಮಾಜದವ್ರನ್ನ ಇವತ್ತು ಮೊದಲನೇ ಸ್ಥಾನದಲ್ಲಿದ್ದಾರೆ ಆನೇಕಲ್ ತಾಲೂಕಲ್ಲಿ, ಸಮಾಜದ ಬಂಧು ಮಿತ್ರರು, ಅವ್ರನ್ನ ವಿಶ್ವಾಸಕ್ಕೆ ತಗೊಬೇಕು. ನಾವು ನಮ್ಮ KP ರಾಜು, ನಮ್ಮ ಅಧ್ಯಕ್ಷರು, ಎಲ್ಲ ನಮ್ಮ ಒಕ್ಕಲಿಗ ಸಮಾಜ, ಎಲ್ಲ ಸಮಾಜದವರು, ನಮ್ಮ ಎಲ್ಲ ಏನಿದ್ದಾರೆ ಇವತ್ತು JDS ಪಕ್ಷದಲ್ಲಿ ಎಲ್ಲ ಸಮಾಜದವರು, ನಾವು ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ. ಶತಾಯಗತಾಯ ಕೈ ಕಾಲು ಕಟ್ತೀವಿ. BSPಗೆ ಮತ ನೀಡಿ ಅಂತ ಹೇಳ್ತೀವಿ. ಇವತ್ತು BSPಯಿಂದ ನಮಗೂ ಒಳ್ಳೆಯದಾಗುತ್ತೆ, ನಮ್ಮಿಂದ BSPಗೂ ಒಳ್ಳೆಯದಾದರೆ ನಮಗೆಲ್ಲೋ ಒಂದು ಶಕ್ತಿ ತುಂಬೋದು. ಮುಂದಿನ ದಿನಗಳಲ್ಲಿ ಥರ್ಡ್ ಫ್ರಂಟ್ ಅಂತೇಳಿ ದೊಡ್ಡವರು ಏನಿವತ್ತು ಇಡೀ ದೇಶದಲ್ಲಿ ಒಂದಾಗ್ತಾ ಇದ್ದಾರೆ, ಅದಕ್ಕೆ ಶುಭ ಸೂಚನೆ ಒಂದು. ಎರಡನೇದು, ಇನ್ನು 15-20 ದಿವಸಗಳಲ್ಲಿ ಈ ರಾಜ್ಯದಲ್ಲಿ ಕುಮಾರಣ್ಣವರು 100ಕ್ಕೆ 100 ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅದನ್ನು ತಪ್ಸೋಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಇದು ಸತ್ಯವಾದ ಮಾತು. ಯಾರೇ ಆಗಿಬಿಡಲಿ, ಇದು ನನ್ನ ಆತ್ಮ ಸಾಕ್ಷಿ ಹೇಳ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಹಲವಾರು ಘೋಷಣೆಗಳನ್ನು ಅವರು ತಗೊಂಡಿದ್ದಾರೆ, ತೀರ್ಮಾನ ಮಾಡಿಕೊಂಡಿದ್ದಾರೆ, ಹೇಳಿದ್ದಾರೆ ಇಂತಿಂಥ ನಾವು ಕಾರ್ಯಕ್ರಮಗಳು ಇಟ್ಕೊತೀವಿ ಅಂತ. ಒಂದೇ ಒಂದು ಉದಾಹರಣೆ, ಇವತ್ತು ಎರಡೂ ಪಕ್ಷದವರು ಒಂದು BJPನೂ ಸರ್ಕಾರ ನೋಡಿದ್ದೀರಾ, ಕಾಂಗ್ರೆಸ್ ಸರ್ಕಾರವನ್ನು ನೋಡಿದ್ದೀರಾ. ಒಂದೇ ಉದಾಹರಣೆ, ಈ ಹೆಣ್ಣು ಮಕ್ಕಳದು ಏನು ಇವತ್ತು ಒಂದು ಗಂಡ ಎತ್ತಿ ಒಂದು ಕೂಲಿಗೆ ಹೋಗ್ತಾರೆ, ಗಂಡನಿಗೆ ಒಂದು 350 ರೂಪಾಯಿ ಕೂಲಿ ಸಿಗುತ್ತೆ, ಹೆಣ್ಣು ಮಗುಗೆ ಒಂದು 250 ರೂಪಾಯಿ ಕೂಲಿ ಸಿಗುತ್ತೆ. ಅವ್ರ ಮನೆಯಲ್ಲಿ ಪುಟ್ಟ ಮಕ್ಕಳು ಒಬ್ಬರೋ ಇಬ್ಬರೋ ಇರ್ತಾರೆ. ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದ್ದೆ, ಯಾಕಂದ್ರೆ ಬಡತನ ನಮ್ಮ ದೇಶ, ನಮ್ಮ ರಾಜ್ಯ ಬಡತನ. ಒಂದು ಉದಾಹರಣೆ ಹೇಳ್ಬಲ್ಲೆ, ಅವರು ಈ ಸಣ್ಣ ಮಕ್ಕಳು ಇರಬೇಕಾದ್ರೆ 4 ತಿಂಗಳು ಆ ಅಮ್ಮ ಇನ್ನೊಂದು ಮತ್ತೆ ಗರ್ಭಿಣಿ ಹೆಂಗೆ ಸಾಕ್ತದೆ ಇಂಡಿಯಾದವಳು, ಇಬ್ಬರಿಂದ ಸೇರಿಸಿ 600 ರೂಪಾಯಿ ಕೂಲಿ ತೆಗಿತಾ ಇದ್ರು. ಆ ಅಮ್ಮ ಮತ್ತೆ ಗರ್ಭಿಣಿ ಹೆಂಗೆ ಸಾದಾಗ 4 ತಿಂಗಳು 5 ತಿಂಗಳ ನಂತರ ಆ ಅಮ್ಮ ಕೆಲಸಕ್ಕೆ ಹೋಗೋಕ್ಕಾಗಲ್ಲ.
ಹೋಗೋಕ್ಕಾಗುತ್ತೋ? 4-5 ತಿಂಗಳು ಗರ್ಭಿಣಿಗೆ ಸಹ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಆಮೇಲೆ ಮನೆ ನೋಡ್ಕೊಬೇಕು, ಮಕ್ಕಳು ನೋಡ್ಕೊಬೇಕು, ಇನ್ನಿಬ್ಬರು ಮಕ್ಕಳನ್ನ ಜೀವನ ಸಾಗಿಸ್ಬೇಕು. ಆ ಗಂಡ ಅದನ್ನು ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗಿ 350 ರೂಪಾಯಿ ಕೂಲಿಯನ್ನು ತಗೊಂಬಂದು ಜೀವನ ಮಾಡಿಸ್ಬೇಕು. ಆ ಅಮ್ಮನ ಆರೋಗ್ಯ ದೃಷ್ಟಿ ಮತ್ತು ಬಾಡಿಗೆ ಮನೆ ಇರ್ಬೋದು, ಅವ್ರ ಮಕ್ಕಳ ಭವಿಷ್ಯದ ಜೀವನದ ಆಧಾರ ದೃಷ್ಟಿಯಿಂದ 350 ರೂಪಾಯಿ ಜೀವನ ಕಳಿಬೇಕಾದ್ರೆ ಇವತ್ತು ಕುಮಾರಣ್ಣ ಅವರು ಒಂದೇ ಮಾತು ಹೇಳಿದ್ದಾರೆ, ಇಡೀ ರಾಜ್ಯದಲ್ಲಿ ಯಾವುದೇ ಸಮಾಜದ ಹೆಣ್ಣು ಮಗು ಗರ್ಭಿಣಿ ಹೆಂಗಸ ಆದಮೇಲೆ 3 ತಿಂಗಳಿಂದ 9 ತಿಂಗಳವರೆಗೂ ತಿಂಗಳಿಗೆ 6,000 ರೂಪಾಯಿ ಥರ 36,000 ರೂಪಾಯಿ 6 ತಿಂಗಳಿಗೆ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಯಾಕೆ ಎರಡೂ ಪಕ್ಷದವ್ರು ಇದ್ದಾರಲ್ಲ, ಕಾಂಗ್ರೆಸ್ ಅವರು ಬಿಜೆಪಿಯವರು ಯಾಕೆ ಮಾಡಿಲ್ಲ? ಇತಿಹಾಸದ ಪಕ್ಷದ ಕಾಂಗ್ರೆಸ್ ಪಕ್ಷ ಯಾಕೆ ಮಾಡಿಲ್ಲ? ಸಿದ್ದರಾಮಯ್ಯ ಹೇಳ್ತಾನೆ ಪುಕ್ಕಟ್ಟಿ ಅಕ್ಕಿ, ಪುಕ್ಕಟ್ಟಿ ಅಕ್ಕಿ, ಪುಕ್ಕಟ್ಟಿ. ಎಲ್ಲಿ ಪುಕ್ಕಟ್ಟಿ ಅಕ್ಕಿ? 30 kg ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದು ಮೊನ್ನೆ ಸಿದ್ದರಾಮಯ್ಯನವರು. ಈಗ ಕೊಡ್ತಾ ಇರೋದು ಎಷ್ಟು ಕೊಡ್ತಾ ಇದ್ದಾರೆ ಸೊಸೈಟಿಯಲ್ಲಿ? 7 kg, 3 kg, 4 kg ಈ ಥರ ಕೊಡ್ತಾರೆ. ಇನ್ನು 23 kg ಎಲ್ಲೋಗುತ್ತೆ? ಸ್ವಹ. ಅಂದರೆ ಸಾವಿರಾರು ನೋಟ್ಗಳು ತಿಂತಾ ಇದ್ದಾರೆ. ಒಂದು ಎಕ್ಸಾಂಪಲ್ಲು, 1 ಕ್ವಾರ್ಟ್ರು, 1 ಸಾರಾಯಿ ಬಾಟ್ಲು, ಎಂತಿ ಗಂಡ ಇಲ್ಲಿ 3 ಜನ ಗಂಡು ಮಕ್ಳು ಇರ್ತಾರೆ, ಗಂಡಸರಿರ್ತಾರೆ, ಒಂದು 2 ಹೆಂಗಸರಿರ್ತಾರೆ ಮನೆಯಲ್ಲಿ, 3 ಜನ ಗಂಡಸರು ಕೂಲಿಗೆ ಹೋಗ್ತಾರೆ, ಮೈಕೈ ನೋವು ಅಂತೇಳಿ ಸಾಯಂಕಾಲ ಬಂದು 1 ಕ್ವಾರ್ಟರ್ ತಗೊಳೋದು ಸಹಜ. ಮೈಕೈ ನೋವಿಗೆ ಅದು ಒಂದು 80 ರೂಪಾಯಿ ಏನೋ ಬೀಳ್ತದೆ ಒಂದು ಕ್ವಾರ್ಟ್ರು. ಎಷ್ಟು ಬೀಳ್ತದೆ ಒಂದು ಕ್ವಾರ್ಟ್ರು? ಕ್ವಾರ್ಟರ್ ಎಷ್ಟು ಬೀಳ್ಬೋದು ದಯವಿಟ್ಟು ಹೇಳಿ. 80 ರೂಪಾಯಿ. ತಿಂಗಳಿಗೆ ಎಷ್ಟಾಯಿತು? 2,400 ರೂಪಾಯಿ ಆಯಿತು ಅಲ್ವೋ? ಆ 2,000 ರೂಪಾಯಿ 80 ರೂಪಾಯಿ ಕ್ವಾರ್ಟರ್ ಬಾಟ್ಲಿಗೆ ಬೀಳೋದು ಖರ್ಚು ಎಷ್ಟು ಹೇಳ್ತೀನಿ ಕೇಳಿ. ಯಾಕಂದ್ರೆ ಹಿಂದೆ ನನಗೆ 2-3 ಜಿಲ್ಲೆಯಲ್ಲಿ ಅಬಕಾರಿ ಇನ್ಚಾರ್ಜ್ ನಂದೇ ಇತ್ತು, ನನಗೆ ಗೊತ್ತಿದೆ. ಇವಾಗ ಹೇಳ್ತೀನಿ, ಕ್ವಾರ್ಟ್ರಿಗೆ 1 ಕ್ವಾರ್ಟರ್ ಬಾಟ್ಲಿಗೆ ದಯವಿಟ್ಟು ಹಿಂದೆ ಯಾರು ಗಲಾಟೆ ಮಾಡಬೇಡಿ. 1 ಕ್ವಾರ್ಟ್ರಿಗೆ ನೀರು, ಕಲ್ಲಾರು, ಆಲ್ಕೋಹಾಲು 8 ರೂಪಾಯಿ ಬೀಳ್ತದೆ. ಎಷ್ಟು ಬೀಳ್ತದೆ? ನಮ್ಮ ರಾಜ್ಯ ಸರ್ಕಾರ ಎಷ್ಟು ಮಾಡ್ತಾ ಇದೆ? ಇಲ್ಲಿ ಪುಕ್ಕಟ್ಟಿ ಅಕ್ಕಿ, ಪುಕ್ಕಟ್ಟಿ ಅಕ್ಕಿ. ಇಲ್ಲಿ ತಲೆ ಮೇಲೆ ಹೊಡಿತಾರೆ, ಬಡವ್ರ ತಲೆ ಮೇಲೆ 7 kg ಅಕ್ಕಿ ಕೊಡ್ತಾರೆ, ಅದು ಉಳಿದಕ್ಕಿ. ಇದು ಬೇಕಾ? ಇದು ಬೇಕಾ ನಮಗೆ? ವಯಸ್ಸಾದವ್ರಿಗೆ, 60 ವರ್ಷ ಮೇಲ್ಪಟ್ಟವ್ರಿಗೆ ತಿಂಗಳಿಗೆ 5,000 ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಹೆಣ್ಮಕ್ಳು, ಹೆಂಗಸರಾಗಿರ್ಬೋದು, ಗಂಡಸರಾಗಿರ್ಬೋದು. ದಯವಿಟ್ಟು ಹಲವಾರು ಯೋಜನೆಗಳಿದೆ. 54,000 ರೂಪಾಯಿ, 54,000 ಕೋಟಿ ಸಾಲ ಮನ್ನಾ ಮಾಡ್ತಾರೆ 24 ಅವರಲ್ಲಿ ಅಂತ ಹೇಳಿದ್ರು, 24 ಗಂಟೆಯಲ್ಲಿ ಕುಮಾರಣ್ಣ. ಹಿಂದೆ ಈ ರೈತರುಗಳ ಸಾಲ ಮನ್ನಾದಲ್ಲಿ 2,000 ಕೋಟಿ ಸಾಲ ಮಾಡಿದ್ರು ಮೊನ್ನೆ ಕುಮಾರಣ್ಣವರು ಮುಖ್ಯಮಂತ್ರಿ. ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವರು. 6.5 ಕೋಟಿ ಜನ ಓಟ್ ಹಾಕಿ ಮುಖ್ಯಮಂತ್ರಿ ಆಗಿಲ್ಲ ಹಿಂದೆ ಕುಮಾರಣ್ಣ. ಆಕಸ್ಮಿಕ ಮುಖ್ಯಮಂತ್ರಿ ಆಗಿದ್ದಾಗ 20 ತಿಂಗಳಲ್ಲಿ ಈ ರಾಷ್ಟ್ರದ, ಭಾರತದ ರಾಷ್ಟ್ರಪತಿಯಾದಂಥ ಅಬ್ದುಲ್ ಕಲಾಂ ಅವರು ಅವರನ್ನು ಒಂದು ಪುಟದಲ್ಲಿ ಸೆಲೆಕ್ಟ್ ಮಾಡಿದರು ಮೊನ್ನೆ ಕುಮಾರಣ್ಣವ್ರನ್ನ, ಈ ಗ್ರಾಮವಾಸ್ತವ್ಯ ವಿಚಾರದಲ್ಲಿ ಗುಡ್ CM ಅಂತ. ಆ ಥರ ವ್ಯಕ್ತಿ ಆಕಸ್ಮಿಕವಾಗಿದ್ದು ಬರೀ 20 ತಿಂಗಳಲ್ಲಿ 2,000 ಕೋಟಿ ಸಾಲವನ್ನು ಮಾಡಿದ್ರು ಬ್ಯಾಂಕ್ಗಳಲ್ಲಿ. ಬರೀ 2,000 ಕೋಟಿ ಅವತ್ತು ಸಾಲ ಇದ್ದಿದ್ದು ಈ ರೈತರ ಸಾಲ ಮನ್ನಾ ವಿಚಾರದಲ್ಲಿ. ಇವತ್ತು 2,00,000 ಕೋಟಿ ಮೊನ್ನೆ ಸಿದ್ದರಾಮಯ್ಯನವರು ಸಾಲ ಮಾಡಿದರೆ ನೀವು RTIಗೆ ಹಾಕಬೇಕಾದ್ರೆ ಡಾಕ್ಯುಮೆಂಟ್ ತೊಗೊಬೋದು. ಯಾರಪ್ಪನ ಸೊತ್ತಿದೋ? ಯಾರಪ್ಪನ ಸೊತ್ತು ಸ್ವಾಮಿ? ನಮ್ಮ ತಲೆ ಮೇಲೆ ಒಂದು 40,000 ರೂಪಾಯಿ ಬೀಳ್ತದೆ ಒಂದು ತಲೆ ಮೇಲೆ. ದಯವಿಟ್ಟು ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಮುಂದಕ್ಕೆ ನಮ್ಮ ವಯಸ್ಸಿನ ಭವಿಷ್ಯ, ನಾವು ಆರೋಗ್ಯ, ನಮ್ಮ ದೃಷ್ಟಿ ಕಾಪಾಡ್ಕೊಬೇಕು ಅಂದರೆ 2 ಪಕ್ಷಗಳನ್ನು ಕಡಿವಾಣ ಹಾಕಿ ದಯವಿಟ್ಟು ನಮ್ಮ ಅಗಾಧ ಶತ್ರು ಅಂತ ಯಾರು ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅಂತೇಳಿ 100ಕ್ಕೆ 100 ಹೇಳಬಲ್ಲೆ. ಏನಾದರೂ ಮತ್ತೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಮುಗೀತು ನಮ್ಮ ಮನೆ ಬಾರ, ಮತ್ತೆ ಯಥೋಗತಿ. ಏನು ಇವತ್ತು 2,00,000 ಕೋಟಿ ಸಾಲ ಮಾಡಿದ್ದಾರೆ ಈ ಕಾಂಗ್ರೆಸ್ ಪಕ್ಷದವರು. ಮತ್ತೆ ಇನ್ನೊಂದು ಅವ್ರ ಸರ್ಕಾರ ಮತ್ತೆ ಬಂದರೆ ಸಿದ್ದರಾಮಯ್ಯನವರೇನು ಮುಖ್ಯಮಂತ್ರಿ ಆದರೆ ಮತ್ತೆ ಇನ್ನೊಂದು 2,00,000-4 ಲಕ್ಷ ಕೋಟಿ ಸಾವಿರ ಆಗ್ತದೆ. ಮುಗಿದೋಯ್ತು ನಾವೆಲ್ಲ ಹಣೆ ಬಾರ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಈ ರಾಜ್ಯದ ಮುಖ್ಯಮಂತ್ರಿ ಕುಮಾರಣ್ಣವರು ಆಶೀರ್ವಾದ ಮಾಡಿ. ಕುಮಾರಣ್ಣವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ನಮ್ಮ ಆನೇಕಲ್ ತಾಲೂಕಿನಲ್ಲಿ BSPಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವ ಭೇದ ಭಾವ, ಜಾತಿ ಕುಲ ಬಿಟ್ಟು ನಾವೆಲ್ಲ ಸತ್ರೂ ಮಣ್ಣಿಗೆ ಹೋಗೋದು. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, BSPಗೆ ಮತ ನೀಡಿ. ಆನೆ ಗುರ್ತಿಗೆ ನೀವು ಎಷ್ಟು ಸಂಖ್ಯೆ, ನಿಮ್ಗೆ ಎಷ್ಟು ಶತ ಪ್ರಯತ್ನ ಆಗುತ್ತೋ, ಯಾವನೋ 500 ರೂಪಾಯಿ 1,000 ರೂಪಾಯಿ ಕೊಡ್ತಾನೆ,
ಯಾಮಾರಿಸ್ತಾನೆ ಓಟ್ ಹಾಕ್ಸ್ಕೊಂಡು ನಾವು ಭವಿಷ್ಯಗಳು ಹಾಳು ಮಾಡ್ಕೊಳೋದು ಬೇಡ. ದಯವಿಟ್ಟು ಇಲ್ಲಿ ಎಷ್ಟು ನಾವು ಓಟನ್ನು ಕೊಡ್ತೀವೋ ಅಷ್ಟು ನಮ್ಮ ಪಕ್ಷ ಮೇಲಕ್ಕೆ ಎತ್ತರಕ್ಕೆ ಹೋಗ್ತದೆ ಮೇಡಮ್. ಈ ಮೈತ್ರಿ ಸ್ಥಳೀಯವಾಗಿ ಆದಂತಹ ಮೈತ್ರಿ ಅಲ್ಲ, ಈ ರಾಜ್ಯದ ಹಿತಕ್ಕಾಗಿ ಮತ್ತು ಪಕ್ಷದ ಹಿತಕ್ಕಾಗಿ ಮತ್ತು ಈ ರಾಜ್ಯದ ಬಡವರ ಮತ್ತು ಸರ್ವತೋಮುಖ ಏಳಿಗೆಗಾಗಿ ಒಂದು ನಿರ್ಧಾರವನ್ನು ನಮ್ಮ ಪಕ್ಷದ ವರಿಷ್ಠರು ತೆಗೆದುಕೊಳ್ಳುವಂಥ ನಿರ್ಧಾರ. ಆ ನಿರ್ಧಾರಕ್ಕೆ ತಕ್ಕದಾಗಿ ನಮ್ಮ JDS ಪಕ್ಷದ ಕಾರ್ಯಕರ್ತರು, ನಾಯಕರು ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳೋದ್ರ ಮುಖಾಂತರ ಏನು ಮೈತ್ರಿ ಆಗಿದೆ ಆ ಮೈತ್ರಿ ಧರ್ಮಕ್ಕೆ ಧಕ್ಕೆ ಆಗದಿರೋ ಹಾಗೆ ನ್ಯಾಯ ಕೊಡೋ ರೀತಿಯಲ್ಲಿ ನಡ್ಕೋಬೇಕು ಅಂತೇಳಿ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ, ಮತ್ತು ಏನು ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ JDS ಇಲ್ಲ ಅಂತ ಹೇಳಿದಾಗ ನಾವು JDS ಇದೆ ಅಂತ ತೋರಿಸಿದ್ವು. ಆದರೆ ಅದೇ ರೀತಿ ಈಗ BSP ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ಎರಡೂ ಪಕ್ಷಗಳಿಗೆ ನಮ್ಮ ಪಕ್ಷಗಳು ಎರಡೂ ಪಕ್ಷಗಳು ಮೈತ್ರಿ ಇದೆ ಅಂತ ತೋರಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಶಕ್ತಿ ಏನು ಅಂತ ಇನ್ನೇನು ಕಡಿಮೆ ಅವಧಿ ಇದೆ ನಮ್ಮ ಸಮಯ, ಆ ಸಮಯದಲ್ಲಿ ನಾವು ತೋರಿಸ್ಬೇಕು ಅಂತೇಳಿ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀನಿ. ಮತ್ತು ನಮ್ಮ ಪಕ್ಷದ ನಾಯಕರು ಕೆಲವರು ಬೇರೆ ಪಕ್ಷಗಳ ಜೊತೆ ತೊಡ್ಕೊಂಡಿರೋದು ಸ್ವಲ್ಪ ನಮ್ಮ ಗಮನಕ್ಕೆ ಬಂದಿದೆ, ಯಾರೋ ಕೆಲವರು. ಆದರೆ ಅದಕ್ಕೇನು ಧೃತಿಗೆಡಬೇಕಂತ ಅವಶ್ಯಕತೆ ಇಲ್ಲ. ನಮ್ಮ ನಾಯಕರಾದ ಮಂಜಣ್ಣ ಅವರಿದ್ದಾರೆ, ನಾವಿದ್ದೀವಿ. ನಾವು ಸಂಪೂರ್ಣವಾಗಿ ಏನು ನಮ್ಮ ಪಕ್ಷ ಆದೇಶ ಮಾಡಿದೆ ಅದಕ್ಕೆ ತಕ್ಕಾಗಿ ನಾವು ನಡ್ಕೊಳ್ತೀವಿ ಅಂತೇಳಿ ತಮಗೆ ಈ ಸಂದರ್ಭದಲ್ಲಿ ಮಾತು ಕೊಡ್ತೀವಿ. ಮತ್ತು ಎರಡೂ ಪಕ್ಷಗಳು ಒಟ್ಟಿಗೆ ಎರಡು ಜೋಡಿ ಎತ್ತುಗಳ ಥರ ದುಡಿದು ಈ ತಾಲೂಕಿನಲ್ಲಿ ಏನು ನಮ್ಮ ಮೈತ್ರಿ ಪಕ್ಷ ಇದೆ ಅಂತ ನಾವು ತೋರಿಸ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಅದರಿಂದ ಎಲ್ಲ ನಮ್ಮ ಯುವಕ ಮಿತ್ರರು ಸಂಪೂರ್ಣವಾಗಿ JDS ಪಕ್ಷ ನಿಮ್ಮ ಜೊತೆಯಲ್ಲಿರುತ್ತೆ. ಇಬ್ಬರು ಜೊತೆಯಲ್ಲಿ ಅವರು BJP BSP JDS ಅಂತ ಏನಿಲ್ಲ, ಇಲ್ಲಿ ಎರಡೂ ಒಂದೇ ನಮ್ಮ ಮೈತ್ರಿ ಪಕ್ಷ. ಅದರ ಜೊತೆಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತೇಳಿ ಪಕ್ಷಗಳು ದುಡ್ಡಿನ ಆಧಾರದ ಮೇಲೆ ಚುನಾವಣೆ ಎದುರಿಸ್ತೀವಿ ಅಂತ ಹೊರಟಿದ್ದಾರೆ. ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೊರಟಿದ್ದಾರೆ ಕೆಲವು ಪಕ್ಷಗಳವರು. ಅಭಿವೃದ್ಧಿ ಮಾಡಿದರೆ ಯಾಕೆ ಅವರ ದುಡ್ಡು ಚೆಲ್ಲಿ ಚುನಾವಣೆ ಸ್ಪರ್ಧಿಸಬೇಕು? ಬರಲಿ ನಮ್ಮ ಜೊತೆಯಲ್ಲಿ, ಅವರು ನಾವು ಒಟ್ಟಿಗೆ ಅಲ್ಲೇ ಚುನಾವಣೆ ಎದುರಿಸೋಣ. ನಾವು ಹಣ ಇಲ್ದಿರ ನಾವು ಚುನಾವಣೆ ಎದುರಿಸಿ ಅವರು ಎದುರಿಸಲಿ, ನೋಡೋಣ. ಆವಾಗ ತೋರಿಸೋಣ, ಅವ್ರ ಶಕ್ತಿಯನ್ನು ತೋರಿಸ್ಲಿ, ನಮ್ಮ ಶಕ್ತಿಯನ್ನು ತೋರಿಸ್ತೀವಿ. ಆದ್ದರಿಂದ ಯಾರು ಹಣಬಲಕ್ಕೆ ಯಾವ ಇದಕ್ಕೂ ಯಾರು ಹೆದರ್ಕೋಬೇಡಿ. JDS ಮತ್ತು BSP ಎರಡೂ ಅಲಿಯನ್ಸ್ ಆಗಿ ನಾವು BSP ಅಭ್ಯರ್ಥಿ ಗೆಲ್ಲಿಸ್ಬೇಕಂತ ಹೇಳ್ಬಿಟ್ಟು ಪಣ ತೊಟ್ಟಿದ್ದೀವಿ. ಪಣ ತೊಟ್ಟು ನಮ್ಮೆಲ್ಲ JDS ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದೀವಿ. ಕೆಲಸ ಮಾಡಿ ನಾವು BSP ಅಭ್ಯರ್ಥಿನ ಗೆಲ್ಲಿಸ್ಬೇಕಂತ ಪಣ ತೊಟ್ಟಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಆನೇಕಲ್ ತಾಲೂಕಲ್ಲಿ JDS ಇಲ್ಲ ಅಂತ ಹೇಳ್ತಾರೆ. ನಮ್ಮ ಆನೇಕಲ್ ತಾಲೂಕಿನಲ್ಲಿ JDS ಇಲ್ಲ ಅಂತ ಇದ್ರು. ನಮ್ಮ KP ರಾಜಣ್ಣವರು ಮತ್ತು ನಮ್ಮ ಮಂಜಣ್ಣವರು ನಾವೆಲ್ಲ ಶ್ರಮಪಟ್ಟು ನಮ್ಮ ಆನೇಕಲ್ ತಾಲೂಕಲ್ಲಿ JDS ಏನಿದೆ ಅಂತ ಅಂದ್ಬಿಟ್ಟು ನಾವು ತೋರಿಸಿದ್ರಿ. BJP ಮತ್ತು ಕಾಂಗ್ರೆಸ್ ಎರಡಕ್ಕೂ ನಡ್ಕೊಂಡ್ಬಿಡ್ಸಿದ್ವಿ ನಾವು. ಇವು ನಡ್ಕೊಂಡ್ಬಿಡ್ತೀವಿ. ನಮ್ಮ ಕಾಂಗ್ರೆಸ್ ಸೋಲ್ತಾ ಇದ್ರಿ ಅಂತ ಒಂದು ಕಡೆ ಅವ್ರ ಭಯ, ಒಂದು ಕಡೆ ನಾವು ಸೋಲ್ತಿದ್ದು BJP ಭಯ. ಆ ಥರ ಮಾಡಿದ್ವಿ. ಆ ಥರ ಇರ್ಬೇಕಂತಂದು ಅದಿರುವಾಗ ನಮಗೆ ನಮ್ಮ ವರಿಷ್ಠರು ಏನು ಮಾಡಿದ್ರು, ಕರೆದುಬಿಟ್ಟು ಇಲ್ಲ ಬೇಡ ನಾವು BSP ಜೊತೆ ಹೋಗಿ ನೀವು ಅಂತ ಹೇಳಿದ್ರು. ನಾವು ಆಯ್ತಪ್ಪ BSPಗೆ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ದೀವಿ. ಅದೇ ರೀತಿ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು, ನಮ್ಮ JDSನ ಪದಾಧಿಕಾರಿಗಳು ಎಲ್ಲರೂ ಸೇರಿ BSPನ ಗೆಲ್ಸ. ಈಗ ರಾಷ್ಟ್ರೀಯ ಅಧ್ಯಕ್ಷರುಗಳು ಮಾಯಾವತಿ ಮೇಡಮ್ ಅವರು, ದೇವೇಗೌಡರು ಸಾಹೇಬ್ರು ಇಬ್ಬರೂ ಏನಿವತ್ತು ರಾಜ್ಯದಲ್ಲಿ ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ನನ್ನ ಸ್ನೇಹಿತರಂಥ ಅಭ್ಯರ್ಥಿಯಾದಂಥ ಶ್ರೀನಿವಾಸರವರು ಒಂದು ಮಾತು ಹೇಳಿದರು, ಇಲ್ಲಿ ಹೈಯೆಸ್ಟ್ ಲೀಡ್ ಕೊಟ್ಟಾಗ ಇಡೀ ದೇಶದಲ್ಲಿ ನಾವು ಅಲಯನ್ಸ್ ಮಾಡ್ಕೊತೀವಿ ಅಂತೇಳಿ. ಆ ಸಂದರ್ಭದಲ್ಲಿ ನಾನು ನಿಮ್ಮ ಗಮನಕ್ಕೆ ತಂದೆ. ಮುಂದಿನ ದಿನಗಳಲ್ಲಿ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಮತ್ತೆ ಸರ್, ಈಗಾಗಲೇ ಸುಮಾರು JDS ಕಾರ್ಯಕರ್ತರು ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ, ಕರೆದಂಥ ಕೆಲಸ ಮಾಡ್ತೀರಾ ಅಂತ. ಅದು ಪಾಪ ಅವ್ರನ್ನ, ಯಾಕಂದರೆ ನನ್ನ ಪಕ್ಷದ ಕಾರ್ಯಕರ್ತರು ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಳ್ಳೋದು ಬೇಡ. ಇನ್ನು 20 ತಿಂಗಳಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗೋದು ಶತಸಿದ್ಧ. ನಮ್ಮ ಹುಡುಗರುಗಳು ಏನೋ ಅವ್ರನ್ನ ಯಾಮಾರಿಸಿ ಕರ್ಕೊಂಡೋಗಿರ್ತಾರೆ. ಈ ಆಶ್ವಾಸನೆಯನ್ನು ಕೊಟ್ಟು ಮೊನ್ನೆ ಶಿವಣ್ಣವರು ದುಡ್ಡೋ ಕಾಸೋ ಕೊಟ್ಟು, ನಮ್ಮ ಹುಡುಗರು ದುಡ್ಡು ಕಾಸು ಆಸೆ ಪಡೋರಲ್ಲ. ಏನೋ ಕೆಲಸ ಸ್ವಲ್ಪ ಯಾಮಾರಿಸೋ, ಸ್ಟೇಷನ್ಗಳೆಲ್ಲ ಧಮಕಿ ಹಾಕಿಸಿ ಹುಡುಗರು ಬದಲಿಸಿ ಕರ್ಕೊಂಡೋಗಿರ್ಬೋದು. ಯಾವುದೇ ಕಾರಣಕ್ಕೂ ನಮ್ಮ ಹುಡುಗರನ್ನ ಬಿಡೋ ಪ್ರಶ್ನೆ ಇಲ್ಲ. ನಾನೇ ಅವ್ರ ಮನೆಗಳಿಗೆ ಹೋಗಿ ನನ್ನ ಪಕ್ಷಕ್ಕೆ ಕರ್ಕೊಳ್ಳೋಕ್ಕೆ ನನಗೆ ಆ ಶಕ್ತಿ ಇದೆ. ನಾನು ನಮ್ಮ ಹುಡುಗರನ್ನ ಯಾರನ್ನೂ ಬಿಡೋದಿಲ್ಲ, ಕರ್ಕೊಂಬರ್ತೀನಿ. ಮತ್ತೆ BSP ಜೊತೆ ಕೂಡ ಮತ ಪ್ರಚಾರ ಮಾಡ್ತೀರಾ? 100%. ಅದ್ರಲ್ಲಿ ಸಂದೇಹ ಯಾಕೆ? ಇದುವರೆಗೂ ಕಾಣಿಸಿಲ್ಲ. ಇಲ್ಲ, ಇನ್ನು ಈಗ ನಾವು ರೆಡಿ ಇದ್ದೀವಿ. ನಮ್ಮದು ಕುದುರೆನೂ ರೆಡಿ ಇದೆ, ಎಲ್ಲ ರೆಡಿ ಇದ್ದೀವಿ. ಕಟಾರಿ ಸಮೇತ ರೆಡಿ ಇದೆ. ಆ BSP ಅಭ್ಯರ್ಥಿಗಳು ಸೆಲೆಕ್ಟ್ ಮಾಡ್ಕೊಂಡಿರಲಿಲ್ಲ. ಈಗ ಅವರೆಲ್ಲ ಕುತ್ಕೊಂಡು ತೀರ್ಮಾನ ತಗೊಂಡಿದ್ದಾರೆ. ಅವ್ರು ಯಾವಾಗ ಕರೀತಾರೆ ಅವ್ರ ಜೊತೆಗೆ ನಾವು ರೆಡಿ ಇರ್ತೀವಿ. ಕಾಂಗ್ರೆಸ್ನಲ್ಲಿ ಇದ್ದಂಥ ಕೃಷ್ಣಮೂರ್ತಿ ಅವರು BSP ಬಂದರು.
ಕಳೆದ ಒಂದು ವರ್ಷದಿಂದ ಅವರು ಕೆಲಸ ಮಾಡಿದ್ರು. ಹೇಗೆ ಅಭ್ಯರ್ಥಿ ಚೇಂಜ್ ಮಾಡೋದಕ್ಕೆ ಕಾರಣ? ಸೊ JDS ಅಲ್ಲಿದ್ದರು ಕೃಷ್ಣಮೂರ್ತಿ ಅವರು, ನನ್ನ ಸ್ನೇಹಿತನೇ. ನನ್ನ ಪಕ್ಷದಲ್ಲಿದ್ದಾಗ ನಾನೇ ಚೇರ್ಮನ್ ಮಾಡಿದ್ದು, ಪಂಚಾಯತಿ ಚೇರ್ಮನ್ ಚಂದಾಪುರದಲ್ಲಿ ನಾನೇ ಚೇರ್ಮನ್ ಮಾಡಿದ್ದು. ಕೇಳಿ, ಪಕ್ಕದಲ್ಲಿದ್ದಾರೆ. ಮತ್ತೆ ಕೆಲವು ಕಾರಣಾಂತರಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿರ್ಬೋದು. ಆ ಕಾಂಗ್ರೆಸ್ ಪಕ್ಷದ ಕೆಟ್ಟ ನಡವಳಿಕೆಯಿಂದ ಮತ್ತೆ ಅವರು BSP ಸರಿ ಅಂತ BSP ಇದ್ದಾರೆ. ಈಗ ಅವ್ರ ಹೈಕಮಾಂಡಲ್ಲಿ ಕೂತ್ಕೊಂಡು ಸೆಟೇಟ್ ಮಾಡಿಕೊಂಡು ಬಿಟ್ಕೊಟ್ಟಿರ್ಬೋದು, ಅವ್ರ ಅಣ್ಣ ತಮ್ಮಂದ್ರ ವಿಚಾರ. ಅದಕ್ಕೆ ನಾನು ಮೂಗು ತೋರಿಸೋದು ಬೇಡ. ಸರ್, ಈ ಚುನಾವಣೆಯಲ್ಲಿ ನಿಮ್ಮ ವಿರುದ್ಧ ಪಕ್ಷ ಯಾವುದು ಸರ್? BJPನ ಕಾಂಗ್ರೆಸ್? ಇಬ್ಬರು ಸೇರಿ, ಇಬ್ಬರು ಸೇರಿ. ಏನು ಸರ್ ನಿಮ್ಮ ಕೊಡುಗೆ ಏನು ಇಲ್ಲಿ? ಏನು ಕೊಡುಗೆ ಅಂದರೆ? ಆನೇಕಲ್ ಕ್ಷೇತ್ರಕ್ಕೆ ಕೊಡುಗೆ ಅಂದರೆ ಈಗ ಕಾಂಗ್ರೆಸ್ ಅವ್ರ BJP ಅವ್ರ ಕೊಡುಗೆ ಏನು? JDS ಅಧಿಕಾರ ಕೊಟ್ಟ ಮೇಲೆ ಇಲ್ಲ. ಆನೇಕಲ್ ತಾಲೂಕಿಗೆ JDS ಇದು BJPದು ಕಾಂಗ್ರೆಸ್ದು ಕೊಡುಗೆ ಏನು? ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದೆ. ಎಲ್ಲ ಅಭಿವೃದ್ಧಿ, ಕಮಿಷನ್ ಅಭಿವೃದ್ಧಿನ ಅವ್ರದ್ದು. ತಿರುಕನಕಲ್ ಸುಮ್ಮನೆ ಶಿವಣ್ಣವರು ಇನ್ನು 20 ದಿವಸ ವೆಯ್ಟ್ ಮಾಡಿ ಕಟ್ಟಿಟ್ಟು ಬುತ್ತಿ ವಾಪಸ್ ಕಳಿಸ್ತೀವಿ ಉಳ್ಮಾವ್ಗೆ. ನನ್ನ ಕರ್ಮಭೂಮಿ ರೀ ಇದು. ನಮ್ಮ ಜನನ, ನಮ್ಮ JDS ಪಕ್ಷದ ಮುಖಂಡಗಳು ಯಾಮರ್ಸಿ MLA ಆಗಿರೋದು. ಅವ್ರು ಕಾಂಗ್ರೆಸ್ ಅವರು ಇಂಡಿವಿಜುವಲ್ ಸ್ವಂತ ಕೈಯಿಂದ, ಕಾಂಗ್ರೆಸ್ ಅವರು ಸ್ವಂತ ಬಲದಿಂದ ಕಾಂಗ್ರೆಸ್ಸನ್ನು ಗೆಲ್ಸಕ್ಕಾಗಲ್ಲ. ಇದು 100ಕ್ಕೆ 100 ಸತ್ಯ. ನಮ್ಮ JDS ಪಕ್ಷದವ್ರನ್ನ ಮತ್ತು ಏನು ಜನಾಂಗ ಎಲ್ಲ ಸಮಾಜದವ್ರನ್ನ ಯಾಮಾರಿಸಿ ಅವ್ರು ಓಟ್ ಪಡ್ಕೊಬೇಕೆ ವಿನಃ ಅವರು ಸ್ವಂತ ಶಕ್ತಿ ಮೇಲೆ ಕಾಂಗ್ರೆಸ್ ಅವ್ರು ಯಾವುದೇ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ. 1750 ಕೋಟಿ ಹಾಕಿದ್ದೀವಿ, ಅಭಿವೃದ್ಧಿ ಪಡಿಸಿದ್ದೀವಿ. ನನ್ನ ನ್ಯಾಲ್ಗೆಗೂ ಮೂಳೆ ಇಲ್ಲ ಬ್ರದರ್. ನಾನು ಹೇಳ್ತೀನಿ 500 ಕೋಟಿ ಹಾಕಿದ್ದೀವಿ ಅಂತ. ಈಗ ನಾನು 500 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದೀವಿ. ಸುಮ್ಮನೆ ಅವೆಲ್ಲ ಹೇಳ್ಕೊಳೋದು ಬೇಡ. 1500 ಕೋಟಿ 1750 ಕಮಿಷನ್ ಒಂದು 750 ಬಂದಿರಬೇಕು. ಹೇಳಿ ಬ್ರದರ್. ಈಗ ಸೊಸೈಟಿಗಳದ್ದು ಉದಾಹರಣೆ ತಗೊಳ್ಳಿ. ಈ ಗರ್ಭಿಣಿ ಯಂಗ್ಸ್ಟರ್ಗಳದ್ದು ಪಾಪ ಒಂದು ಕೂಲಿ ಹೆಣ್ಮಗು ಆ ಅಮ್ಮ ಹಾಸ್ಪಿಟ್ಲಲ್ಲಿ ಹೋಗಿ ಖರ್ಚಿಗೆ ಕಾಸಿರಲ್ಲ, ಜೀವನಕ್ಕೆ ಕಾಸಿರಲ್ಲ. ಅವ್ರಿಗೆ ನೋಡಿದಿರಾ ಇವ್ರ ರಸ್ತೆಗಳು 1700 1800 ಎಲ್ಲಿಂದ ಏನು ಕೋಟಿಗಳಿಗೇನು ಲೆಕ್ಕ ಜಮಾನೆ ಇಲ್ವೋ? ಹೇಳಿ ಬ್ರದರ್. ಶಿವಣ್ಣವ್ರಿಗೆ 50,000ಕ್ಕೆ 1 ಲಕ್ಷಕ್ಕೆ ಲಾಟ್ರಿ ಹೊಡಿತಾ ಇದ್ದ ಒಂದು ಕಾಲದಲ್ಲಿ. ಏನು 1500 1700 2000 ಕೋಟಿ ಅಂದರೆ ಏನು ನಾಲ್ಗೆಗೆ ಮೂಳೆ ಇಲ್ಲ, ಹೆಂಗೆ ಬೇಕಾದಂಗೆ ತಿರ್ಸ್ಬೋದು. ಈಗ JDS ಆಗಲಿ BSP ಆಗಲಿ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಪ್ರಚಾರಗಳು ಕೈಗೊಳ್ತವೆ. ಇದೇ ಡೈಲಾಗು ಇದು 5 ವರ್ಷದಿಂದ ಕೇಳ್ತಾ ಇದ್ದೀನಿ ನಾನು ಆನೇಕಲ್ ತಾಲೂಕಲ್ಲಿ ನನ್ನ ಮಧ್ಯಮ ಮಿತ್ರರಿಂದ. ಅದಕ್ಕೆ ತೋರಿಸಿದ್ವಿ 2 ಪಕ್ಷದವ್ರಿಗೆ. ಹೋಸಲಿ ನಮ್ಮ KP ರಾಜು ಅವ್ರನ್ನ ನನ್ನ ಸ್ನೇಹಿತನ ಕ್ಯಾಂಡಿಡೇಟ್ ಮಾಡಿ ನಾವಿಬ್ಬರ ನೇತೃತ್ವದಲ್ಲಿ ನಡ್ಕ ಹುಟ್ಟಿಸಿದ್ವಿ. ಯಾರೇ ತಿರುವಾಕಿದ್ರು ಕುಮಾರಣ್ಣ ಮುಖ್ಯಮಂತ್ರಿ ಆಗೋದು ಶತಸಿದ್ಧ. ಈ ರಾಜ್ಯ ರಾಮರಾಜ್ಯವಾಗುತ್ತೆ. ಆನೇಕಲ್ ತಾಲೂಕು ನನ್ನ ಕತ್ತು ಕುಯ್ದ್ರೂ ನಮ್ಮ ತಾಲೂಕನ್ನು ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ನಮ್ಮ ಕಾರ್ಯಕರ್ತರನ್ನ ಅಂತಮಂದ್ರ ಥರ ವಿಶ್ವಾಸ ತಗೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾಪಾಡ್ಕೊಂಡು ಹೋಗ್ತೀನಿ. ಕೊನೆ ಟೈಮಲ್ಲಿ ಕ್ಯಾಂಡಿಡೇಟ್ ಅಲ್ಲ ಅಂತ ನಿಮ್ಮಲ್ಲೇ ಗೊಂದಲ ಆಯಿತು, ಯಾಕೆ ಅಂತ? ಸರ್, ಅದು ನಮ್ಮಲ್ಲಿ ಗೊಂದಲ. ರಾಜ್ಯ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರು ಒಮ್ಮತದಲ್ಲಿ ಕುತ್ಕೊಂಡು ಯಾವುದೇ ಪಾರ್ಟಿಯಲ್ಲಿ ಭಿನ್ನಮತಗಳಿರ್ತವೆ, ಆದರೆ BSPಯಲ್ಲಿ ಮಾತ್ರ ಭಿನ್ನಮತ ಇರಲ್ಲ. ಯಾಕೆಂದರೆ BSP ಅನ್ನೋದು ಸಿದ್ಧಾಂತ ಇರೋಂಥ ಪಾರ್ಟಿ. ಹಾಗಾಗಿ ಯಾರಿಗೆ ಕ್ಯಾಂಡಿಡೇಟ್ ಕೊಡಲಿ ನಾವು ಗೆಲ್ಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅಷ್ಟೇನಾ? ತಮ್ಮಲ್ಲೇ ಒಪ್ಪಂದಗಳೇನಾಗಿದೆ ಸರ್? ಯಾವುದೇ ಕಾರಣಕ್ಕೂ BSP ಅವರು ಒಪ್ಪಂದ ಮಾಡ್ಕೊಳ್ಳಲ್ಲ ಸರ್. ಬೇರೆ ಪಾರ್ಟಿಗಳು ಒಪ್ಪಂದ ಮಾಡ್ಕೋಬೋದು, BSP ಅವರು ಒಪ್ಪಂದ ಮಾಡ್ಕೊಳಲ್ಲ. BJP ಕಾಂಗ್ರೆಸ್ ಎರಡೂ ಅಲ್ಲಲ್ಲ, ಯಾರಿಗೆ ಪ್ರತಿಸ್ಪರ್ಧಿ ಯಾರು ಅಂತ? ಕಾಂಗ್ರೆಸ್. ಕೃಷ್ಣಮೂರ್ತಿಯವರು ಇದೇ ಬೇಸರದಿಂದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಆನೇಕಲ್ಲಲ್ಲಿ ಹೆಚ್ಚು ತೊಡಗಿಸ್ಕೊಂಡಿಲ್ಲ ಅಂತ ಆರೋಪ. ನಾನು ಯಾವುದನ್ನ ಕ್ಷೇತ್ರಕ್ಕೆ ಹೋಗಿದ್ದೀನಿ ಅಂತ ಕೇಳಿ ನೋಡೋಣ ಯಾರಾದರೂ. ಕೊಳ್ಳೇಗಾಲಕ್ಕೆ ನಮ್ಮ ರಾಜ್ಯಾಧ್ಯಕ್ಷರ ಕ್ಷೇತ್ರಕ್ಕೆ ಮೊನ್ನೆ 2 ದಿನ ಹೋಗಿದ್ದೆ. ಅದು ಬಿಟ್ಟರೆ ಬೇರೆ ಕ್ಷೇತ್ರಗಳಿಗೆ ಎಲ್ಲೂ ಹೋಗಿಲ್ಲ. ಯಾಕಂದರೆ BSPಗೆ ಬೇಸೇ ಇಲ್ಲ, ಭಾಳಷ್ಟು ವರ್ಷಗಳಿಂದಲೂ ಸಹ ತಿನ್ಕಾಡ್ತಾ ಇದೆ. ಈಗ ಹೇಗೆ ನೀವು ಗೆಲ್ತೀವಿ ಅಂತ ಹೊರಟಿದ್ದೀರಾ ಸರ್? ಒಂದು ಅರ್ಥ ಮಾಡ್ಕೊಳ್ಳಿ, ಗೋಪಾಲ್ ಸಾಹೇಬ್ರು ನಿಂತಾಗ 26,000 ಓಟ್ ತಗೊಂಡಿದ್ರು ಮ್ಯಾಕ್ಸಿಮಮ್. JDS ಅವರು 18,000 ಓಟ್ ತಗೊಂಡಿದ್ರು. ಇವೆರಡೂ ಟೋಟಲ್ ಮಾಡಿದಾಗ 50,000 ಓಟ್ ಆಯಿತು, ಒಂದು ಲೆಕ್ಕಾಚಾರ. ಅದ್ರ ಜೊತೆಯಲ್ಲಿ ಗೋಪಾಲ್ ಇಲ್ಲ ನಿಮ್ಮ ಜೊತೆ. ಸರ್, ಗೋಪಾಲ್ ಸಾಹೇಬ್ರು ನಮ್ಮ ನಾಯಕರು. ಆದ್ರ ಆ ವೋಟರ್ಸ್ ಇದಾರಲ್ಲ, ಯಾವುದೇ ಕಾರಣಕ್ಕೂ BSP ಬಿಟ್ಟು ಬೇರೆ. ಕಳೆದ ಬಾರಿ 1700 ಮತ ಸರ್, 1400 ಮತ. ಕಳೆದ ಬಾರಿ 1400 1700 ಏನಕ್ಕೆ ಬಂತು ಅಂದರೆ ಅಭ್ಯರ್ಥಿ ಗೋಪಾಲ್ ಸಾಹೇಬರು ಹಿಂದೆ ಹೋಗಿರೋದ್ರಿಂದ
ಅದಕ್ಕೆ ಎಲ್ಲರೂ ಏನೋ ಒಂದು ರೀತಿ ಗೋಪಾಲ್ ಸಾಹೇಬ್ರಿಗೆ ಅನ್ಯಾಯ ಆಗಿದೆ, ಹಾಗಾಗಿ ಅವು ಹಿಂದೆ ಹೋಗಿತ್ತು. ಅದನ್ನು ನಾವು ಸರಿಪಡಿಸಿದ್ವಿ. ಹೇಗೆ ಅಂದರೆ ಪ್ರತಿದಿನ ಪ್ರತಿ ಗ್ರಾಮಗಳಲ್ಲಿ BSP ಹಳೆ ನಾಯಕರನ್ನ, ವಿದ್ಯಾರ್ಥಿಗಳನ್ನ, ಹುಡುಗರನ್ನ, ಹಿರಿಯರನ್ನ ಎಲ್ಲರನ್ನೂ ಭೇಟಿ ಮಾಡಿ ನಮಗೆ ಬೇಕಾಗಿರೋದು BSPನೇ. ಕಾಂಗ್ರೆಸ್ಸು ಮತ್ತು BJP ಸರ್ಕಾರಗಳು ಬಡವ್ರನ್ನ ಇನ್ನೂ ಬಡವರನ್ನಾಗಿ ಮಾಡಿದೆ. ನಾವು ಏನಾದರೂ ಒಂದು ಬಡವರು ಯಾವುದೇ ಜಾತಿಯ ಬಡವರು ಉದ್ಧಾರ ಆಗಬೇಕಂದ್ರೆ ಅದು ಬಹುಜನ ಸಮಾಜ ಪಾರ್ಟಿಯಿಂದ ಮಾತ್ರ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ನಾವು ಓಟನ್ನು ಬದಲಾವಣೆ ಮಾಡಿಸ್ಕೊತೇವೆ. ಈ ಸಭೆಯಲ್ಲಿ ಬಹುಜನ ಸಮಾಜ ಪಾರ್ಟಿಯನ್ನು ಗೆಲ್ಲಿಸಲೇಬೇಕು, ಕುಮಾರಣ್ಣವ್ರನ್ನ ಚೀಫ್ ಮಿನಿಸ್ಟರ್ ಮಾಡಲೇಬೇಕು, ರೈತ ಪರ ಬಡವರ ಪರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತ ತೀರ್ಮಾನಿಸಲಾಯಿತು. ಎಷ್ಟು ದಿನ ನಮಗೆ ಉಳಿದಿದ್ದವೋ ಅಷ್ಟು ದಿನಗಳಲ್ಲಿ ಹಗಲು ರಾತ್ರಿ ಅನ್ನದೇ ನಾವು ನಮ್ಮ ಪಾರ್ಟಿಯನ್ನು ಗೆಲ್ಲಿಸಲಿಕ್ಕೆ ಆನೆ ಗುರುತಿಗೆ ಓಟು ಕೇಳೋದರ ಮುಖಾಂತರ ನಮ್ಮ ಪಾರ್ಟಿಯನ್ನು ಗೆಲ್ಲಿಸಬೇಕು ಅಂತ ಶತಗತಾಯ ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಈ ಸಭೆಯನ್ನು ನಾವು ಆಯೋಜಿಸಿದ್ವಿ. ಇವತ್ತು JDS ಮತ್ತು BSP ಮೈತ್ರಿಯಾಗಿದೆ. ಆನೇಕಲ್ನಲ್ಲಿ JDS ಮತ್ತು BSP ಇಬ್ಬರೂ ಸೇರಿ ಹೆಚ್ಚಿನ ಮತಗಳಿಂದ ಡಾಕ್ಟರ್ ಶ್ರೀನಿವಾಸ ಪ್ರಸಾದ್ ಅವರನ್ನು ಗೆಲ್ಲಿಸುವ ಮುಖಾಂತರವಾಗಿ ನಾವು ಮತ್ತು HD ಕುಮಾರಣ್ಣವರನ್ನು ಮುಖ್ಯಮಂತ್ರಿ ಮಾಡೋದ್ರ ಮುಖಾಂತರವಾಗಿ ನಮ್ಮ ಗೆಲುವನ್ನು ನಾವು ತೋರಿಸ್ತೀವಿ ಅಂತ ಹೇಳ್ತಾ ಮತ್ತು ಎಲ್ಲ JDS ಮತ್ತು BSP ಎಲ್ಲ ಕಾರ್ಯಕರ್ತರು ಎಲ್ಲ ಜನರು BSPಗೆ ಮತವನ್ನು ನೀಡಿ ಒಂದು ಸಮಾಜವನ್ನು ಒಂದು ಒಳಿತಕ್ಕೆ ಕಡೆ ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಏನು ಈ ದಿನ ಆನೇಕಲ್ನ ಕಂಟ್ರಿ ಕ್ಲಬ್ನಲ್ಲಿ ಅತಿಬೆಲೆ ಹತ್ರ ಇರ್ತಕ್ಕಂಥ ಕಂಟ್ರಿ ಕ್ಲಬ್ನಲ್ಲಿ JDS ಮತ್ತು BSP ಜಂಟಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು. ಇದರಲ್ಲಿ JDSನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಕೊಟ್ಟಿಗೆರೆ ಮಂಜಣ್ಣನವರು, ಹಾಗೆ ಇಲ್ಲಿನ JDS ಅಭ್ಯರ್ಥಿ ಅಂತ ಬಿಂಬಿಸಲ್ಪಟ್ಟಿರ್ತಕ್ಕಂಥ KP ರಾಜಣ್ಣವರು, ಹಾಗೆ ತಾಲೂಕು JDS ಅಧ್ಯಕ್ಷರು ಇವರೆಲ್ಲರ ಉಪಸ್ಥಿತಿಯಲ್ಲಿ ಈ ದಿನ ಒಂದು ಮಹತ್ತರವಾದ ಒಂದು ಕ್ರಮವನ್ನು ಕೈಗೊಂಡಿರ್ತೀವಿ. ಮೈತ್ರಿಯ ಒಂದು ಇದನ್ನು ಪಾಲಿಸೋದ್ರ ನಿಟ್ಟಿನಲ್ಲಿ ಆನೇಕಲ್ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಎಲ್ಲರನ್ನು JDS ಮತ್ತು BSP ಕಾರ್ಯಕರ್ತರು ಒಗ್ಗಟ್ಟಾಗಿ ಈ ದಿನ ಚುನಾವಣೆಯನ್ನು ಎದುರಿಸೋದ್ರ ಮೂಲಕ ಭ್ರಷ್ಟ BJP ಮತ್ತು ಕಾಂಗ್ರೆಸ್ ಸರ್ಕಾರಗಳಿಗೆ ಎಚ್ಚರಿಕೆಯ ಗಂಟೆಗಳಾಗಿ ನೀವು ಈ ದಿನ ಬೆಂಕಿಯ ಸಿಡಿ ಉಂಡೆಗಳಾಗಿ ಅವ್ರನ್ನ ಸೋಲಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಈ ಮೂಲಕ ಆನೇಕಲ್ ತಾಲೂಕಿನ ಜನತೆಗೆ ನಾನು BSP ಮತ್ತು JDS ಕಾರ್ಯಕರ್ತರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ.